ನೀವು ಸರಿಯಾಗಿ ದುಡಿಸ್ಕೊಳ್ತಾ ಇದ್ರಿ. ಮತ್ತು ಇದನ್ನು ಸಹಜವಾಗಿ ಸರ್ಕಾರದಿಂದ ಒತ್ತಡ ಆಗುವುದರಲ್ಲಿ ಎರಡು ಮಾತು ಇಲ್ಲ. ಯಾಕೆಂದರೆ ಯತ್ನಾಳ್ ಇವತ್ತು ಹಿಂದೂ ಯುವಕರಲ್ಲಂತೂ ಒಬ್ಬ ನಾಯಕರ ಕಂಗೊಳಿಸುವಂಥ ವ್ಯಕ್ತಿ. ಮತ್ತು ಅವರ ಆವೇಶದ ಭಾಷಣ ಮತ್ತೇನು ಏನು ಎಲ್ಲನೂ ಅದು ಒಂದು ವ್ಯಕ್ತಿತ್ವವನ್ನು ತಯಾರು ಮಾಡ್ಯದ. ಆದರೆ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸೋ ಸಲುವಾಗಿ ನೀವು ಪಾದಯಾತ್ರೆ ಮಾಡ್ತೀರಿ ಅನ್ನುವಂಥ ಮಾತು ಹೇಳಿದ್ದು ಮಾತ್ರ ನಿಶ್ಚಿತವಾಗಿ ಒಳ್ಳೆಯ ಪರಿಣಾಮವನ್ನು ಬೀರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಯುವಕರು ನಿಮ್ಮ ಮಾದಿ ಧ್ವನಿ ಕೇಳ್ತಾ ಇದ್ದಾರೆ. ಯಾವುದೇ ಯುವಕರಿರಲಿ, ಮುಸ್ಲಿಂ ಯುವಕರು ಟೀಕೆ ಮಾಡ್ತಿರ್ಬೋದು, ಇಲ್ಲಂತಲ್ಲ. ಮತ್ತು ವಿಮರ್ಶೆ ಹೊಗಳವ್ರಿದ್ದ ಮತ್ತು ತೆಗಳವ್ರು ಇರೋರಲ್ರಿ. ಆರೋಪ ಪ್ರತ್ಯಾರೋಪ ಅನುಭವಿಸೋದನ್ನ ರಾಜಕಾರಣ ನಡೆಯುವನ ಆ ದಿಶೆಯಲ್ಲಿ ಈ ಸಲ ನಿಶ್ಚಿತವಾಗಿಯೂ ಯತ್ನಾಳು ನಿರುದ್ಯೋಗಿ ಯುವಕರ ಪರವಾಗಿ ಈ ಒಂದು ಸ್ಟ್ಯಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಖಚಿತವಾಗಿ ಅವ್ರ ನಾಯಕತ್ವವನ್ನು ಇನ್ನೂ ಹೆಚ್ಚಿಗೆ ಬೆಳೆಸ್ತದ. ಮತ್ತು ಅದೇ ಕಾಲಕ್ಕೆ ಒಬ್ಬ ಹೋರಾಟಗಾರ ನಮ್ಮ ಸಿಕ್ಕಪ್ಪ ಅನ್ನೋದು ಸಮಾಧಾನ ಈ ಯುವಕರಿಗೆ ಆಗ್ತದೆ. ಆದರೆ ಇದು ಕಂಟಿನ್ಯೂ ಆಗಬೇಕಷ್ಟ. ಬರೀ ಮಾತಾಡಿಕೊಳ್ಳೋಗಿದ್ದು ಕೆಲಸ ಆಗಬೇಕು, ಅದು ಆದಾಗ ಉತ್ತಮ. ಮತ್ತು ಪಾದಯಾತ್ರೆ ಮಾಡುವಂಥದ್ದು ಭಾಳ ಉತ್ತಮ. ಯಾಕಂದರೆ ಇಡೀ ಸ್ಟೇಟ್ ತುಂಬ ಪ್ರಚಾರ ಆಗುವಂಥ ವಿಷಯ. ಬರೀ ಪ್ರಚಾರಕ್ಕಾಗಿ ಮಾಡೋದಲ್ಲ. ಮೊದಲು ನಾಳೆ BJP ಸರ್ಕಾರ ಬಂದಾಗ ಸಹಿತ ಈ ಕೆಲಸ ಆಗಲಿಲ್ಲ ಅಂದರೆ ಅವ್ರಿಗೆ ಬೆನ್ನು ಹತ್ತು ಕೆಲಸವನ್ನು ಯತ್ನಾಳ ಮಾಡಬೇಕು. ಅಂದಾಗಿ ಇವರು ಪ್ರಾಮಾಣಿಕಪ್ಪ ನಾಯಕರು ಅನ್ನುವಂಥ ವಾತಾವರಣ ಬೆಳೀತದೆ. ಇಲ್ಲ ಸುಮ್ಮನೆ ಓಟಿಗಾಗಿ ಇಲೆಕ್ಷನ್ಸ್ ಮಾಡೋರಪ್ಪ ಇವರು ಗಿಮಿಕ್ ಮಾಡ್ತಾರಂತ ಅನ್ನುವಂಥ ಈಗಾಗಲೇ ಸಾಕಷ್ಟು ಆರೋಪಗಳಿದ್ದಾವೆ ಎಲ್ಲರ ಮೇಲೆ. ನೋಡಿರಲ್ಲ ನೀವು ಸಿದ್ದರಾಮಯ್ಯ